ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಜಿಕೆ ಪರಿಣಿತಿ. ಇಂದಿನ ಭಾಗದಲ್ಲಿ ಭಾರತದ ಹಣಕಾಸು ಆಯೋಗ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಪ್ರತಿ 5 ವರ್ಷಕ್ಕೊಮ್ಮೆ ಅಥವಾ ಅವಶ್ಯಕತೆ ಇರುವಾಗ ರಚಿಸುತ್ತಾರೆ. ಕೇಂದ್ರ ಕಚೇರಿ ನವದೆಹಲಿ. ಸಂವಿಧಾನದ 280ನೇ ಕಲಂ ಪ್ರಕಾರ ಸ್ಥಾಪನೆ ಮಾಡಲಾಗಿದೆ. ಹಣಕಾಸು ಆಯೋಗ ಅಧ್ಯಕ್ಷರು, ಅವಧಿ. 1ನೇ ಹಣಕಾಸು ಆಯೋಗ ಅಧ್ಯಕ್ಷರು ಕೆ.ಸಿ. ನಿಯೋಗಿ, ಅವಧಿ 1952 ರಿಂದ 57. 2ನೇ ಹಣಕಾಸು ಆಯೋಗ ಅಧ್ಯಕ್ಷರು ಕೆ. ಸಂತಾನಂ, ಅವಧಿ 1957 ರಿಂದ 62. 3ನೇ ಹಣಕಾಸು ಆಯೋಗ ಅಧ್ಯಕ್ಷರು ಎ.ಕೆ. ಚಂದ್, ಅವಧಿ 1962 ರಿಂದ 66. 4ನೇ ಹಣಕಾಸು ಆಯೋಗ ಅಧ್ಯಕ್ಷರು ಪಿ.ವಿ. ರಾಜಮನ್ನಾರ್, ಅವಧಿ 1966 ರಿಂದ 69. 5ನೇ ಹಣಕಾಸು ಆಯೋಗ ಅಧ್ಯಕ್ಷರು ಮಹಾವೀರ್ ತ್ಯಾಗಿ, ಅವಧಿ 1969 ರಿಂದ 74. 6ನೇ ಹಣಕಾಸು ಆಯೋಗ ಅಧ್ಯಕ್ಷರು ಕೆ. ಬ್ರಹ್ಮಾನಂದ ರೆಡ್ಡಿ, ಅವಧಿ 1974 ರಿಂದ 79. 7ನೇ ಹಣಕಾಸು ಆಯೋಗ ಅಧ್ಯಕ್ಷರು ಜೆ.ಎಂ. ಶೆಲ್ಲಟ್, ಅವಧಿ 1979 ರಿಂದ 1984. 8ನೇ ಹಣಕಾಸು ಆಯೋಗ ಅಧ್ಯಕ್ಷರು ವೈ.ಬಿ. ಚವ್ಹಾಣ್, ಅವಧಿ 1984 ರಿಂದ 89. 9ನೇ ಹಣಕಾಸು ಆಯೋಗ ಅಧ್ಯಕ್ಷರು ಎನ್.ಕೆ.ಪಿ. ಸಾಳ್ವೆ, ಅವಧಿ 1989 ರಿಂದ 1995. 10ನೇ ಹಣಕಾಸು ಆಯೋಗ ಅಧ್ಯಕ್ಷರು ಕೆ.ಸಿ. ಪಂತ್, ಅವಧಿ 1995 ರಿಂದ 2000. 11ನೇ ಹಣಕಾಸು ಆಯೋಗ ಅಧ್ಯಕ್ಷರು ಎಂ.ಎಂ. ಖುಸ್ರು, ಅವಧಿ 2000 ರಿಂದ 2005. 12ನೇ ಹಣಕಾಸು ಆಯೋಗ ಅಧ್ಯಕ್ಷರು ಸಿ. ರಂಗರಾಜನ್, ಅವಧಿ 2005 ರಿಂದ 2010. 13ನೇ ಹಣಕಾಸು ಆಯೋಗ ಅಧ್ಯಕ್ಷರು ವಿಜಯ್ ಕೇಲ್ಕರ್, ಅವಧಿ 2010 ರಿಂದ 2015. 14ನೇ ಹಣಕಾಸು ಆಯೋಗ ಅಧ್ಯಕ್ಷರು ವೈ.ವಿ. ರೆಡ್ಡಿ, ಅವಧಿ 2015 ರಿಂದ 2020. 15ನೇ ಹಣಕಾಸು ಆಯೋಗ ಅಧ್ಯಕ್ಷರು ಎನ್.ಕೆ. ಸಿಂಗ್, ಅವಧಿ 2020-21 ರಿಂದ 2021 ರಿಂದ 26. 16ನೇ ಹಣಕಾಸು ಆಯೋಗ ಅಧ್ಯಕ್ಷರು ಡಾಕ್ಟರ್ ಅರವಿಂದ ಪನಗಾರಿಯಾ, ಅವಧಿ 2026 ರಿಂದ 2031. ವಿಡಿಯೋಗಳು ಉಪಯುಕ್ತವಾಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.